ಆಯ್ತು ಕೂತ್ಕೊಳ್ಳಿಗೆ ಅಲ್ಲಿ ಆಯ್ತು ಮಾತ್ರ ಲಕ್ಷ್ಮಣ್ ಸವದಿ ವೈಟ್ ಆಯ್ತು ಲಕ್ಷ್ಮಣ್ ಸವದಿ. ಧರ್ಮಸ್ಥಳದ ಒಂದು ಜಾಗೃತ ದೇವಸ್ಥಾನದ ಬಗ್ಗೆ ಒಂದು ವಿಷಯವನ್ನಿಟ್ಕೊಂಡು ತನಿಖೆ ಆಗಲಿ ಮತ್ತು ಇಲ್ಲಿವರೆಗೆ ಸಾಕಷ್ಟು ಜನ ಎಲ್ಲ ಹಿರಿಯ ಶಾಸಕರು ಮತ್ತು ಅನುಭವಿ ಶಾಸಕರು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಅದಕ್ಕೆ ತನಿಖೆ ಬಗ್ಗೆ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆನೂ ಕೂಡ ಗೃಹ ಸಚಿವರು ಒಂದು ಒಳ್ಳೆಯ ಹೇಳಿಕೆಗಳನ್ನು ಕೂಡ ಇಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಗೌರವ ಇದೆ. ಯಾವುದೇ ಪಕ್ಷ, ಪಂಥ, ಜಾತಿ, ಮತ ಯಾವುದನ್ನು ಬದಿಗಿಟ್ಕೊಂಡು ಇಡೀ ಸದನ ನಾವೆಲ್ಲರೂ ಕೂಡ ಆ ಧರ್ಮಸ್ಥಳದ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ನಡ್ತಕ್ಕಂಥ ಒಂದು ಕ್ಲಾರಿಫಿಕೇಶನ್ ಪರಂಪರೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ನನ್ನ ಕಳಕಳಿ ಏನಂದ್ರೆ ಇದನ್ನ ಜಾಸ್ತಿ ನೀವು ಚರ್ಚೆ ಮಾಡ್ಲಿಕ್ಕೆ ಬಿಟ್ರೆ, ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಅನೇಕ ಬೇರೆ ಬೇರೆ ದೇಶದ ಚಾನಲ್ಗಳಲ್ಲಿ ಪ್ರಚಾರ ಆಗ್ತಾ ಇದೆ, ಅಲ್ಲಿ ಜನ ಬರ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಇನ್ನು 2 ದಿವಸ ಇಲ್ಲೇ ಇದನ್ನ ಚರ್ಚೆ ಮಾಡ್ಕೋತ ಕೂತ್ರೆ ಯಾವ ದೇಶನೂ ಕೂಡ ಇದನ್ನ ಬಿಡೋದಿಲ್ಲ, ಎಲ್ಲರೂ ಚರ್ಚೆ ಮಾಡ್ತಾರೆ. ನಮಗೇನಾದ್ರೂ ನಿಜವಾದ ಗೌರವ ಇದ್ರೆ, ಆ ದೇವಸ್ಥಾನದ ಬಗ್ಗೆ ನಮಗೆ ಕಳಕಳಿ ಇದ್ರೆ ಚರ್ಚೆಯನ್ನ ಮುಗಿಸಿ. ಈ ಚರ್ಚೆ ಮುಗಿಸ್ಕೊಂಡು ಸರ್ಕಾರದ ಮೇಲೆ, ನಮ್ಮ ಗೃಹ ಸಚಿವರ ಮೇಲೆ ಒಂದು ವಿಶ್ವಾಸ ಇಡೋಣ. ಅವ್ರು 15 ದಿವಸ ತಿಂಗಳಲ್ಲೋ ಏನು ವರದಿ ತರ್ತಾರೋ ಆ ವರದಿ ತಂದ ಮೇಲೆ ನಾನು ಗೃಹ ಸಚಿವರಿಗೆ ಇಷ್ಟೇ ವಿನಂತಿ ಮಾಡ್ತೀನಿ, ಇವತ್ತು ನಾವು ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಇದು ಸುಳ್ಳ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಅರಿವಾಗಿದೆ. ಇದರ ಹಿಂದೆ ಇರ್ತಕ್ಕಂಥ ಯಾರು ಜನ ಇದ್ದಾರೆ, ಈಗೇನು ನಮ್ಮದು SIT ಮಾಡಿರ್ತಕ್ಕಂಥ ವೆಚ್ಚ ಇದೆ, ಅಧಿಕಾರಿಗಳಿರ್ಬೋದು, ಅಲ್ಲಿ ಆಗಿರ್ತಕ್ಕಂಥ ವೆಚ್ಚ ಇದು, ಅದನ್ನ ಭರಿಸ್ತಕ್ಕಂಥ ಕೆಲಸ ಅವ್ರ ಮುಖಾಂತರ ಮಾಡಿಸಿರೋದು. ಅಂದ್ರೆ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗುತ್ತೆ. ಯಾಕಂತಂದ್ರೆ ಇಂಥ ಸಮಾಜಘಾತುಕ ಶಕ್ತಿಗಳ ವಿಚಾರಗಳನ್ನು ಇಟ್ಕೊಂಡು ಇಂಥ ವಿಚಾರಗಳನ್ನ ಉದ್ಭವ ಮಾಡಿ ಅನೇಕ ಕಡೆ ಇಂಥ ವಿಷಯಗಳನ್ನ ಹುಟ್ಟುಹಾಕಿ ಸಮಾಜದಲ್ಲಿ ಅಶಾಂತಿಯನ್ನು ಬಿತ್ತತಕ್ಕಂಥ ಕಾರ್ಯಗಳಿಗೆ ನಿಲ್ಲಬೇಕಾದ್ರೆ ಯಾರು ಸುಳ್ಳು ಆರೋಪಗಳನ್ನು ಮಾಡಿ ಈ ಗೊಂದಲವನ್ನ ಸೃಷ್ಟಿ ಮಾಡಿದಾರೆ ಅವನ ಮೇಲೂ ಕೂಡ ಕ್ರಮ ತಗೊಳ್ತಕ್ಕಂಥದ್ದು ಸರ್ಕಾರ ಮುಖಾಂತರ ಆಗಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಸೌದಿ ಅಲ್ಲ ಅರಗ ಜನದು ಒಂದು ನಿಮಿಷ ಮನೆ ಅಧ್ಯಕ್ಷರೇ, ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಇವತ್ತು ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದ ಧರ್ಮಸ್ಥಳದ ಭಕ್ತರು ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು. ನಮ್ಮ ಗೃಹ ಸಚಿವರ ಬಾಯಲ್ಲಿ ಏನೇನೋ ಇನ್ಫಾರ್ಮೇಶನ್ಗಳು ಬರ್ತದೆ, ಏನ್ ಸತ್ಯ ಇದೆ ತಿಳ್ಕೊಳ್ಳೋಣ ಅಂತ. ಆದರೆ ಗೃಹ ಸಚಿವರ ಒಂದು ಹೇಳಿಕೆ ಏನಿದೆ ಬಹಳ ಸಪ್ಪೆ ಆಗಿತ್ತು. ಇದು ನಿರಾಶಾದಾಯಕ. ಈ ಸಂದರ್ಭದಲ್ಲಿ ಎಲ್ಲದನ್ನೂ ಹೇಳಕ್ಕಾಗ್ತದೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು, ಎಲ್ಲವನ್ನೂ ಹೇಳಕ್ಕಾಗಲ್ಲ. ಆದರೆ ಒಂದಷ್ಟು ಸಂಗತಿಗಳನ್ನ ಬೆಳಕು ಚೆಲ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಈ ಸಂದರ್ಭದಲ್ಲಿ ನನ್ನ ಕ್ಲಾರಿಫಿಕೇಶನ್ ಇಷ್ಟೇನೆ, ಮಾನ್ಯ ಗೃಹ ಸಚಿವರೇ, ಸಹಜವಾಗಿ ಒಂದು ಕಂಪ್ಲೇಂಟ್ ಕೊಟ್ಟವಾಗ ಪೊಲೀಸ್ ಅಧಿಕಾರಿ ಇರ್ಬೋದು ಅಥವಾ SIT ಇರ್ಬೋದು, ಇವತ್ತು ಕೋರ್ಟ್ ಇಂದ ಬಂದಿದೆ, 164 ಸ್ಟೇಟ್ಮೆಂಟ್ ಆಗಿ ಬಂದಿದೆ, ಏನೂ ಇರಲಿ, ಕೋರ್ಟ್ ಇಂಥದ್ದೇ ನಿರ್ದಿಷ್ಟವಾಗಿ ಹೀಗೆ ಮಾಡುವಂತ ಏನು ಹೇಳಲಿಲ್ಲ, ಎನ್ಕ್ವೈರಿ ಮಾಡಿ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ದಾರ ಎಷ್ಟು ಜಿನೈನ್ ಅಂತೇಳಿ ಹೇಳಿ ನೋಡ್ಬೇಕಾಗಿತ್ತು. ಇದನ್ನ ನೋಡ್ಲಿಲ್ಲ ಆರಂಭದಲ್ಲಿ. ಅವನ್ ಜಿನೈನ ಅಂತ, ಅವನು ಯಾತಕ್ಕಾಗಿ ಹೇಳಕ್ ಬರ್ತಾನೆ, ಅವನ ಹಿನ್ನೆಲೆ ಏನು, ಇದನ್ನ ಅರ್ಥ ಮಾಡ್ಕೊಂಡಾನೆ ಈ ಪೂರ್ವಾಪರ ಎನ್ಕ್ವೈರಿನೇ ಆಗದೆ ಇದ್ರೆ, ಅವ್ರು ಎನ್ಕ್ವೈರಿ ಮಾಡಿದಾರೆ ಬಿಟ್ಟಿದ್ದಾರೆ ಹೇಳ್ಬೇಕಾಗಿತ್ತು ಅಂತ ಹೇಳಲಿಲ್ಲ. ಅದಕ್ಕಾಗಿ ನಾನು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ. ಅವನ ಬಗ್ಗೆ ಏನೂ ಇಲ್ಲ. ಅವನು ಕೇಳಿದ್ರೆ ಇವತ್ತು ಉಲ್ಟಾ ಹೊಡೆದಿದ್ದಾನೆ ಅಂತ ಹೇಳಿ ಮೀಡಿಯಾದಲ್ಲಿ ಬರ್ತಾ ಇದೆ, ಗೊತ್ತಿಲ್ಲ ನನ್ಗೆ ಯಾರೋ ಒತ್ತಡ ಹಾಕಿದ್ದಾರೆ, ನನ್ಗೆ ಯಾರೋ ಮುಂದಕ್ಕೆ ಹೋಗಿ ಕ್ಲಾರಿಫಿಕೇಶನ್. ಅದೇ ಇದನ್ನ ಆರಂಭದಲ್ಲಿ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಆಗ ಅವನು ಭಯಭೀತನಾಗ್ತಾ ಇದ್ದ, ಅಥವಾ ತಾನು ಸುಳ್ಳು ಹೇಳ್ತಾ ಇದ್ದೀನಿ, ತಪ್ಪು ಹೇಳ್ತಾ ಇದ್ದೀನಿ ಅಂತ ಬಾಯ್ಬಿಡ್ತಿದ್ದ. ಆಗ ಇಷ್ಟು ಉದ್ದ ಎಳೆಯುವಂತ ಅವಶ್ಯಕತೆ ಇಲ್ಲ. ಒಟ್ಟಾರೆ ಇಲ್ಲಿ ಇವತ್ತಿನವರೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆಚೆ ಕಡೆ ಈಚೆ ಕಡೆ ಎಲ್ಲರೂ ಹೇಳಿದ್ದು ಅದನ್ನೇ. ಇದು ಹಿಂದಕ್ಕೆ ಒಂದಷ್ಟು ಜನ ವಿಕೃತ ಮನಸ್ಸಿನ
ವ್ಯಕ್ತಿಗಳಿದ್ದಾರೆ. ಅವರ ಹಣದಂತ ಬಲೆಗೆ ಎಲ್ಲರೂ ಕೂಡ ಸೇಮ್ ಆಯ್ತು. ಓಡಾಡುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸರ್ಕಾರ ಕೂಡ ಬೆಂಡ್ ಆಯ್ತು, ಏನೋ ಇರಬಹುದು ಅಂತ. ನಾನು ಸರ್ಕಾರದ ಬಗ್ಗೆ ದೋಷ ಕೊಡೋದಿಲ್ಲ, ಆದ್ರೆ ಏನೋ ಇರಬಹುದು, ನಾವ್ಯಾಕೆ ಅದನ್ನು ನಿಷ್ಠುರ ಹೊತ್ಕೊಳ್ಬೇಕು, SIT ರಚನೆ ಮಾಡೋಣ ಅಂತ ಹೇಳಿ ಮಾಡಿದ್ರು. ನನಗೆ ಅನಿಸ್ತದೆ ಇನ್ನೊಂದು 100 ಹೆಣಗಳನ್ನ ಹೊತ್ತು ಹೂಳಿದ್ದೀನಿ ಅಂತ ಹೇಳ್ತಾನೆ. ಅವನ ಹತ್ರ ಅವತ್ತು ಬಾಯಿ ಬಿಡಿಸ್ಬೋದಾಗಿತ್ತು. ಯಾವ ಹೆಣ ಅದು? 100 ಹೆಣಗಳು ಇರ್ಬೇಕಾದ್ರೆ ಅಲ್ಲಿ ಸತ್ತಿರಬೇಕು, ಯಾರೋ ಮಿಸ್ಸಿಂಗ್ ಆಗಿರ್ಬೇಕು, ಯಾರೋ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಇದನ್ನು ತನಿಖೆ ಮಾಡಬೇಕಾಗಿತ್ತು ಮೊದಲು. 100 ಶವಗಳು ಯಾವ್ದದು? ಯಾರಾದ್ರೂ ಒಂದು ಯಾವ್ದಾರ ಕಂಪ್ಲೇಂಟ್ ಇದೆಯಾ? ಏನೂ ಇಲ್ಲ. ಯಾವುದೋ ಒಂದು ಹೊಂಡದಲ್ಲಿ ಒಂದು ಸ್ವಲ್ಪ ಬೋನ್ ಸಿಕ್ಕಿದೆ ಅನ್ನುವಂಥದ್ದು, ಮತ್ತೆ ಅವನು ತೋರಿಸದೇ ಇದ್ದಂತ ಗುಡ್ಡದ ಮೇಲೆ ಒಂದು ಬೋನಿನ ಇದು ಸಿಕ್ಕಿದೆ ಅನ್ನುವಂಥದ್ದು ಎರಡು ಬಿಟ್ರೆ, ಇಷ್ಟು ಹೊಂಡ ತೆಗೆದಿದ್ದೀರಿ, ಏನೂ ಸಿಕ್ಲಿಲ್ಲ. ಒಂದು 2-3 ಹೊಂಡ ತೆಗೆಯುವಾಗ ಅವನಿಗೆ ಹೇಳ್ಬೇಕಾಗಿತ್ತು, ನೀನು ಸುಳ್ಳು ಯಾಕೆ ಹೇಳ್ತೀಯ ಅಂತ. ಈಗ ಬಿಗಿ ಮಾಡಿದ್ರೆ ಬಹುಶಃ. ಈಗ ಅವ್ರು ಕೊಟ್ಟ ಉತ್ತರದಲ್ಲಿ ಸರಿ ಉಂಟಾ ಇಲ್ವಾ? ಅದೇ ಕ್ಲಾರಿಫಿಕೇಶನ್ ಸರ್, ಇದು ಮಾಡಬಹುದು, ಮಾಡಬಹುದಿತ್ತು, ಅದು ಈಗ ಮಾಡುದು. ಈಗ ಜನಕ್ಕೆ ಅನುಮಾನ ಏನಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಸರಿ ಸರಿ, ಅಲ್ಲ ನಾನು ಉದ್ದ ಭಾಷಣ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಮಿಸ್ಸಿಂಗ್ ಎಷ್ಟು ಜನ ಇದ್ರು ಮತ್ತೆ ಎಲ್ರಿಗೂ ಕೂಡ ಗೊತ್ತಿದೆ ಅಧ್ಯಕ್ಷೆ. ಒಂದು ಶವನ ಗುಡ್ಡದ ಮೇಲೆ ಒಬ್ಬ ಹೊತ್ತು ಕೊಡ್ಲಿಕ್ಕೆ ಸಾಧ್ಯವಾ? ಒಬ್ಬ ಮನುಷ್ಯ 8 ಅಡಿ ಆಳ ತೆಗಿಲಿಕ್ಕೆ ಸಾಧ್ಯವಾ? ಇದು ಎನ್ಕ್ವೈರಿ ಆಗಿದ್ರೆ ಆತ ಏನ್ ಹೇಳ್ತಿದ್ದೆ ಅಂತ ಹೇಳಿ ಅದರ ಆಧಾರದ ಮೇಲೆ ಇದನ್ನು ಮುಂದುವರಿಸುವಂತ ಅವಶ್ಯಕತೆ ಏನೂ ಇರಲಿಲ್ಲ. ಮತ್ತೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬದ ಬಗ್ಗೆ ಅವಹೇಳನ ಮಾಡುವಂತಹದ್ದೇ ಇದರ ಹಿಂದಕ್ಕಿರುವಂತಹ ಉದ್ದೇಶ. ಅವ್ರನ್ನ ಡಿಫೇಮ್ ಮಾಡುವಂತಹದ್ದು ಇದರ ಹಿಂದಕ್ಕೆ ಇರುವಂತಹ ಉದ್ದೇಶ ಅಂತ ಹೇಳಿ ನಮ್ಮ ಎಲ್ರಿಗೂ ಕೂಡ ಗೊತ್ತಿದೆ. ಮಧ್ಯದಲ್ಲಿ ಒಬ್ಬ ಹೆಣ್ಮಗಳು ಬರ್ತಾಳೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಲ್ಲ ವಯಸ್ಸಾದಂತ ಹೆಣ್ಮಗಳು ಅವಳು ಹೇಳ್ತಾಳೆ, ನನ್ನ ಮಗಳು ಇಲ್ಲಿ ಬಂದು ಸತ್ತೋಗಿದ್ದಾಳೆ, ಅಸ್ಥಿಯನ್ನ ಕೊಡಿಸಿ, ಆ ಬೋನ್ ಏನಾರು ಕೊಡಿಸಿ ಅವಳಿಗೊಂದು ಸದ್ಗತಿ ಕೊಡಬೇಕು ಅಂತ ಮೀಡಿಯಾದ ಎದುರುಗಡೆ ಅಳ್ತಾಳೆ, ಭಾವುಕಳಾಗ್ತಾಳೆ. ನಮ್ಗೆ ನೋಡಿದಂಥವ್ರಿಗೆ ನಮ್ಗೆ ಹೊಟ್ಟೆ ಉರಿಯುತ್ತೆ, ಏನೋ ಆಗಿದೆ ಇಲ್ಲಿ ಅಂತ. ನೀವು ತಕ್ಷಣ ಆ ಹೆಣ್ಮಗಳನ್ನು ವಶಕ್ಕೆ ತಗೊಂಡು ನಿನ್ನ ಮಗಳು ಎಲ್ಲಿ ಹುಟ್ಟಿದ್ದು, ನಿನ್ನ ಮಗಳು ಎಲ್ಲಿ ಓದಿದ್ದು ಶುರು ಮಾಡಿ. ಯಾಕಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷರೇ, ನನ್ನ ತಾಲೂಕಿನ ಪಕ್ಕದ ರಿಪ್ಪನ್ಪೇಟೆ ಅವಳು, ಅಲ್ಲಿದ್ದಂತ ಹೆಣ್ಮಗಳು, ಆ ರೀತಿಯ ಮಗಳೇ ಇರಲಿಲ್ಲ ಅವಳಿಗೆ ಅಂತ ಹೇಳುವಂತದ್ದು ಈಗ ಗೊತ್ತಾಗಿದೆ. ಮೊನ್ನೆ ಚರ್ಚೆಯಲ್ಲಿ ಹೇಳಿದ್ದೀರಿ, ಈಗ ಕ್ಲಾರಿಫಿಕೇಶನ್ ಕೇಳಿ. ಎಲ್ಲ ವಿಷಯ ಚರ್ಚೆಯಲ್ಲಿ ಮೊನ್ನೆ ಮಾತಾಡಿದ್ರು ಸರ್. ಒಂದು ನಿಮಿಷ ನನಗೆ ಅವಕಾಶ ಕೊಡಿ, ನಿಮ್ಮ ಮಧ್ಯೆ ಪ್ರವೇಶ ಮಾಡಬೇಡಿ. ನಾನು ಹೇಳೋದು, ಅವಳನ್ನು ಅಲ್ಲೇ ವಶಕ್ಕೆ ತಗೊಂಡು ಇದಿಷ್ಟನ್ನೇ ಎಂಕ್ವೈರಿ ಮಾಡಿದ್ರೆ ಹೊಸ ಹೊಸ ವೇಷಗಳು ಬರುವಂತಹದನ್ನ ನೀವು ತಪ್ಪಿಸಬಹುದಾಗಿತ್ತು. ಏನಾಗಿದೆ, ಈಗೊಂದು 15-20 ದಿವಸದಿಂದ ಮೀಡಿಯಾದಲ್ಲಿ ಸರಾಗವಾಗಿ ಬರ್ತಾ ಇದ್ದಾರೆ. ಇದರ ಪರಿಣಾಮ ಅಂತಾರಾಷ್ಟ್ರೀಯ ಮೀಡಿಯಾಗಳಲ್ಲಿ ಈಗಾಗಲೇ ಹೇಳಿದ್ರು, ಬರ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಒಂದು ಭಾವನಾತ್ಮಕವಾಗಿ ಅದರ ಜೊತೆಗೆ ನಾವೆಲ್ಲ ಇದ್ದೇವೆ. ನಮ್ಮ ಕುಟುಂಬದಲ್ಲಿ ಏನಂದ್ರೆ ಅಧ್ಯಕ್ಷರೇ, ನಾವು ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನ ಕುಟುಂಬದವರೆಲ್ಲ ಸೇರಿ ಒಂದು ಕಾಣಿಕೆ ಕಟ್ತೀವಿ ಧರ್ಮಸ್ಥಳಕ್ಕೆ. ಇದು ಹುಂಡಿ ತಿರುಪತಿಗೆ ಅಂತ. ನಮ್ಗೆ ಯಾರು ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ತುಂಬಿದ್ರೆ ಹೋಗೋರು ಯಾರು ಇದ್ರೆ ಅವ್ರ ಹತ್ರ ಕೊಟ್ಟು ಕಳಿಸಿ ಪ್ರಸಾದ ತನ್ನಿಯಪ್ಪ ಅಂತ ಹೇಳ್ತೀವಿ. ಇಷ್ಟೊಂದು ಭಾವನಾತ್ಮಕವಾಗಿ ನಮ್ಮ ನಡುವೆ ಲಕ್ಷಗಟ್ಟಲೆ ಕುಟುಂಬಗಳು ಇವತ್ತು ಹೇಳಿದ್ರು, ಗೌಡ್ರು ಇವರೆಲ್ಲರೂ ಅದರ ಜೊತೆಗಿದ್ದೇವೆ ನಾವು. ಏನಾಗ್ತದೆ ಅಂದ್ರೆ, ಸ್ವಲ್ಪ ದಿನದಿಂದ ಬಹಳಷ್ಟು ಜನಕ್ಕೆ ಒಂದು ಆತಂಕ. ನಾವು ಯಾವುದನ್ನ ನಂಬಿದ್ದೇವೆ ಅದು ಸರಿ ಇಲ್ವೋ, ಸರಿ ಇದೆಯಾ ಅನ್ನುವಂತ ಒಂದು ಭಾವನೆ. ಇಷ್ಟೊಂದು ಉದ್ದ ಎಳೆಯುವ ಅವಶ್ಯಕತೆ, ಇದನ್ನ ಶಾರ್ಟ್ ಕಟ್ ಮಾಡ್ಲಿಕ್ಕೆ ನಿಮ್ಗೆ ಬರ್ತಿತ್ತು. ಇಷ್ಟರೊಳಗಾಗಿ ಅವರ ಮುಖವಾಡ ಕಳಿಸ್ಲಿಕ್ಕೆ ನಿಮಗೆ ಬರ್ತಿತ್ತು. ಅವಕಾಶವನ್ನ ನೀವು ಮಾಡಲಿಲ್ಲ. ಮತ್ತು ಅವನು ಹೇಳಿದ ಹಾಗೆ SIT ಕೇಳ್ತಾ ಇದೆಯೇನೋ ಅಂತ ಭಾವನೆ ಏನು ಬರ್ತಾ ಇದೆ, ಇದು ಸರಿಯಾಗ್ಲಿಲ್ಲ. ಇದು ಆಯ್ತು ಸತೀಶ್ ರೆಡ್ಡಿ, SIT ಹೇಳಿದಾಗ ಅವನು ಕೇಳಬೇಕಾಗಿತ್ತು. ಅವನ ಹೇಳಿಕೆಯನ್ನ ನೀವು ಪೂರೈಸಿ. ಆದ್ರೆ ಅವನ ಜೊತೆಗೆ ಒಂಥರ ಹಿಂದಕ್ಕೆ ಓಡೋಗೋದು, ಅದು ಇದು ಈ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದಾರೆ. ನಮ್ಗೆ ಬೇಜಾರಾಗ್ತದೆ. ಅವನು ಬಂದು ಟೈಮನ್ನು ಕಾಯ್ಬೇಕು, ರಾತ್ರಿ ಅವನು ಎಲ್ಲೋ ಹೋಗ್ತಾನೆ. ಚರ್ಚೆ ಅಲ್ಲ, ಎಲ್ಲ ಮಾತಾಡಿದೆ, ಎಲ್ಲ ವಿಚಾರ ಯಾರು ಅವನನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವರನ್ನ ಹೊರಗೆ ತನ್ನಿ, ನಾಳೆ ನಾಡ್ದೊಳಗೆ ಹೊರಗೆ ತನ್ನಿ. ಅವಾಗ ಮುಖವಾಡ ಕಳಿಸಿರ್ತದೆ, ಸತ್ಯ ಗೊತ್ತಾಗ್ತದೆ. ಇದನ್ನ ದಯವಿಟ್ಟು ಸರ್ಕಾರ ಮಾಡದೆ ಹೋದ್ರೆ, ಇವತ್ತು ಅನೇಕ ಸಾರಿ ಸುನಿಲ್ ಕುಮಾರ್ ಹೇಳ್ದಂಗೆ ಎಲ್ಲರೂ ಕೂಡ ಬೇಜಾರಾಯ್ತು. ಏನಾಗ್ತಾ ಇದೆ, ಸರ್ಕಾರ ಯಾಕೆ ಇಷ್ಟೊಂದು ಉದಾಸೀನ ಯಾಕೆ ಇಷ್ಟೊಂದು ತಗ್ಗಿ ಬಗ್ಗೆ ನಡೀತಾ ಒಂದು ಭಾವನೆ
ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ನನ್ನ ವಿನಂತಿ, ಇದನ್ನ ಮಾಡಬೇಕು, ಇದರಿಂದ ಹೊರಗೆ ಬರಬೇಕು ಆದಷ್ಟು ಬೇಗ. ಈಗ ರಮ್ಯಾ ಪ್ರಕರಣದಲ್ಲಿ ನಾನು ಒಳಗೆ ಕೂಡ ಹೇಳಿದೆ, ರಮ್ಯಾ ಪ್ರಕರಣದಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಂಥವ್ರನ್ನ ತಕ್ಷಣ ಅರೆಸ್ಟ್ ಮಾಡಿದ್ರು. ಅಲ್ಲ, ರಮ್ಯಾ ಪ್ರಕರಣದಲ್ಲಿ ಮೊನ್ನೆ ಏನಾಗಿದೆ, ಇವತ್ತೇನಾಗಿದೆ ನಿಮ್ಗೆ? ಯಾಕೆ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ? ಆ ಯೂಟ್ಯೂಬರ್ಸ್ ಅಷ್ಟೊಂದು ವಾಚಾಮಗೋಚರ ಎಲ್ಲರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ, ಇಷ್ಟೊಂದು ಲಘುವಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ ಫ್ರೀ ಬಿಟ್ಟಿದ್ದೀರಿ ಅವರಿಗೆ? ನಿಮ್ಮ ಪೊಲೀಸ್ ಇಲ್ವಾ ಅಲ್ಲಿ? ಮಾಡ್ಬೇಕಲ್ಲ, ಪದೇ ಬೇರೆ ಬೇರೆ ಕೇಸಲ್ಲಿ ಮಾಡ್ತಾ ಇರೋರು ಈ ಸಂದರ್ಭದಲ್ಲಿ ಯಾಕೆ ಸುಮ್ಮನೆ ಕೂತಿದ್ದಾರೆ? ಇವು ಅನುಮಾನಕ್ಕೆ ಕಾರಣ ಆಗಿದೆ. ಇದಕ್ಕೆ ಸರಿಯಾದಂತ ಕ್ಲಾರಿಫಿಕೇಶನ್ ಕೊಡಬೇಕು ಮತ್ತು ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕು ಅಂತ ನಾನು ವಿನಂತಿ. ಸತೀಶ್, ಬೇಗ ಮುಗಿಸಿದ ಚಾನ್ಸ್ ಸಿಗ್ತದೆ. ಹೇಳಿದ್ದಾನೆ, ಹೇಳುದು ಬೇಡ, ಹೊಸ ಕ್ಲಾರಿಫಿಕೇಶನ್ ಕೇಳಿ. ಕೇಳುವಂತದ್ದು ಇಷ್ಟೇ, ಒಂದ್ ನಿಮಿಷ. ಟೆಂಪಲ್ ಟೂರಿಸಂ ಸ್ವಲ್ಪ ಬೇಗ ಅವರಾದ್ರೆ ನಮ್ಗೆ ಕೊಡ್ತೇನೆ ಬೇಗ. ಟೆಂಪಲ್ ಟೂರಿಸಂ ಅಂತ ಇಡೀ ಧರ್ಮಸ್ಥಳವನ್ನ ಒಂದು ಆ ಕಡೆ ಕೊಡ್ಬೇಕು, ಈ ಕಡೆ ಕೊಡ್ಬೇಕು. ಸದಸ್ಯರು ಮಾತಾಡುವಂತ ಸಂದರ್ಭದಲ್ಲಿ ಏನ್ ಮಾಡುದು? ಎಲ್ಲರೂ ಕೂಡ ಧರ್ಮಸ್ಥಳ ತುಂಬಾ ಅಪಾರವಾದಂತ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ. 15 ದಿನ ತನಿಖೆ ಆಗೋವರೆಗೂ ಕೂಡ ತುಂಬಾ ತಾಳ್ಮೆಯಿಂದ ಎಲ್ಲ ಇದ್ರು. ಅವನೇನೋ ನಿಜ ಹೇಳ್ತಾ ಇದ್ದಾನ ಅಥವಾ ಇನ್ನೊಂದು ಏನೋ ಮಾಡ್ತಾ ಇದ್ದಾನ ಅಂತ. ಅವನೇ ಫೇಕ್ ಅಂತ ಗೊತ್ತಾಗ್ತಾ ಇದೆ ಅಧ್ಯಕ್ಷರೇ ಈಗ. ಆದ್ರಿಂದ ಅವನ್ನ ರಿವರ್ಸ್ ತನಿಖೆ ತಕ್ಷಣ ಅವನ್ನ ಶುರು ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಹಳೆ ಗೃಹ ಸಚಿವರು ಹೇಳ್ದಾಗೆ ಹೊಸಬರು ಬರ್ತಾ ಇರ್ತಾರೆ, ಮತ್ತೆ ಬಂದು ಎಲ್ಲರೂ ಕೂಡ ಹೊಸ ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ತಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.